ಇವರು ಪೋಸ್ಟ್ ಮಾಡಿರುವಂಥದ್ದು ಏನು ಅಂತಂದ್ರೆ, ನಾನು ಹೊರಗಡೆ ಇದ್ದೇನೆ, ವಿದೇಶದಲ್ಲಿದ್ದೇನೆ ಅಂತ ಹೇಳಿ. ನೋಡಿ, ಬಹಳ ಮುಖ್ಯವಾಗಿ ಕಕ್ಷಿದಾರರ ಈ ರಿಕ್ವೆಸ್ಟ್ ಮೇಲೆ SIT ಟೀಮ್ಗೆ ಈಗ ರಿಕ್ವೆಸ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ವಿಚಾರಣೆಗೆ ಹಾಜರಾಗಲು 7 ದಿನಗಳ ಕಾಲ ಅವಕಾಶವನ್ನ ಕೋರಿದ್ದೀವಿ ಅಂತ ಸಂಸದ ಪ್ರಜ್ವಲ್ ರೇವಣ್ಣ ಪರ ಇರುವಂಥ ವಕೀಲ ಅರುಣ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೇಲ್ ಅಪ್ಲೈ ಮಾಡಿಲ್ಲ, ತನಿಖೆಗೆ ಸಹಕಾರ ಮಾಡಲು ನಾವು ರೆಡಿಯಾಗಿದ್ದೇವೆ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಮಾತ್ರ ನಾನು ಅರ್ಜಿಯನ್ನ ಹಾಕಿದ್ದೀನಿ ಅಂತ ಅವರ ಪರವಾಗಿ ಇರುವಂಥ ವಕೀಲ ಅರುಣ್ ಜಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದನ್ನ ಅವರು ಕೂಡ ಅಂದ್ರೆ ಕಕ್ಷಿದಾರರ ರಿಕ್ವೆಸ್ಟ್ ಮೇರೆಗೆ ಅವರು ಕೂಡ ಸಮಯವನ್ನ ಕೇಳಿದ್ದಾರೆ, ಮನವಿಯನ್ನ ಮಾಡಿದ್ದಾರೆ. 1 ವಾರ ನಮಗೆ ಅವಕಾಶವನ್ನ ಮಾಡಿಕೊಡಬೇಕು ಅಂತೇಳಿ. ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ರೆಡಿ ಆಗ್ಬೇಕಲ್ವಾ, ಏನೇನಾಯಿತು, ಏನು ಎತ್ತ, ಈ ಹಿಂದೆ ಯಾರಾದರೂ ಇದ್ದಾರಾ ಅಥವಾ ಯಾರದೋ ಒಂದು ಕೈವಾಡ ಇದೆಯಾ, ಏನು ಎತ್ತ, ಸೊ ಅದರ ಬಗ್ಗೆ ಸಹಜವಾಗಿ ಚರ್ಚೆ ಆಗಬಹುದು. ಸೊ ಹಾಗಾಗಿ ನಮಗೆ ಸಮಯ ಬೇಕು ಅಂತೇಳಿ, ಇದ್ದಕ್ಕಿದ್ದಾಗಿ ಇದು ಬ್ಲಾಸ್ಟ್ ಏನಾಗಿತ್ತಲ್ಲ, ಸೊ ಹಾಗಾಗಿ ಇದನ್ನ ಏನಾಯಿತು ಏನು ಎತ್ತ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೂ ಅಥವಾ ಏನೋ ಒಂದು ಪ್ಲಾನಿಂಗ್ ಮಾಡೋದಕ್ಕೆ ಸಮಯವನ್ನು ಕೇಳಿದ್ದಾರೆ. 7 ದಿನಗಳ ಕಾಲ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ. ಕಕ್ಷಿದಾರರ ರಿಕ್ವೆಸ್ಟ್ ಮೇಲೆ ಅಂದರೆ ಪ್ರಜ್ವಲ್ ರೇವಣ್ಣ ಅವರ ರಿಕ್ವೆಸ್ಟ್ ಮೇಲೆ ನಾನು ಪೊಲೀಸ್ ಅಂದರೆ ಏನು SITಯ ತನಿಖಾಧಿಕಾರಿಗಳೇನಿದ್ದಾರೆ ಅವರಿಗೆ ನನ್ನ ಲೆಟರ್ನಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ. ಏನಂತ, ನಿನ್ನೆ ಅವರ ಮನೆಯಲ್ಲಿ 41A CRPCಯಲ್ಲಿ ಏನು ನೋಟಿಸನ್ನು ಜಾರಿ ಮಾಡಿದರು, ಅಂದರೆ ಅವರ ಮನೆಯ ಗೋಡಿ ಮೇಲೆ ಏನು ಹಾಕಿ ಬಂದಿದ್ದರು, ಅದಕ್ಕೆ ಸಂಬಂಧವಾಗಿ ಈ ವಿಚಾರ ಅವರಿಗೆ ನಾನು ತಿಳಿಸಿದ ನಂತರ ಅವರು ನನಗೆ 7 ದಿವಸಗಳ ಕಾಲಾವಕಾಶ ಬೇಕು ಸರ್. ಸೊ ಹಾಗಾಗಿ ಆ ಟೈಮನ್ನು ತಾವು ಕೇಳಿ ನನ್ನ ಪರವಾಗಿ ಟೈಮ್ ತೊಗೊಳ್ಳಿ ಸರ್ ಅಂತ ಹೇಳಿದ್ರು. ಸೊ ಹಾಗಾಗಿ ಆ ಲೆಟರನ್ನು ಅಂದರೆ ನಾನು ಆ ಕಮ್ಯುನಿಕೇಷನ್ನ CID ಅವ್ರ ಜೊತೆ ಮಾಡಿದ್ದೀನಿ ಅಷ್ಟೇ ಸರ್. ಈಗ 7 ದಿನಕ್ಕೆ ಒಪ್ಕೊಂಡಿದ್ದಾರೆ. ದೇ ಆರ್ ಎಟ್ ಟು ರೆಸ್ಪಾಂಡ್. I am positive that they will accommodate. ಸರ್, ಇದು ರಿಟರ್ನ್ ಟಿಕೆಟ್ 3rd ಏನೋ ಆಗಿದೆ ಅಂತ ಹೇಳ್ತಿದ್ದಾರೆ. ಅವ್ರು ಅವತ್ತೇ ಬರ್ತಾರಾ ಅಥವಾ ಯಾವತ್ತು? ಅಲ್ಲ, ಅದು ನಿಮ್ಮ ಮಾಧ್ಯಮದಲ್ಲೇ ಬಂದಿದ್ದು, ನನಗೆ ಗೊತ್ತಿಲ್ಲ 3rd or 4th ಅನ್ನೋದ್ರ ಬಗ್ಗೆ ನನಗೇನು ಆ ಥರದ್ದು ನನಗೆ ಐ ಹ್ಯಾವ್ ನಾಟ್ ಗಾಟ್ ಎನಿ ಸಚ್ ಕೈಂಡ್ ಆಫ್ ಇನ್ಸ್ಟ್ರಕ್ಷನ್. 3rd ಬರ್ತಾರೆ 4th ಬರ್ತಾರೆ ಅಂತ ಹೇಳಿ ನನಗೆ ಇವತ್ತೇನು ಅವ್ರ ಕಡೆಯಿಂದ ರಿಕ್ವೆಸ್ಟ್ ಇತ್ತು ಅಷ್ಟಕ್ಕೆ ಮಟ್ಟಕ್ಕೆ ಮಾತ್ರ ನಾನು ಕಮ್ಯುನಿಕೇಷನ್ ಮಾಡಿದ್ದೀನಿ. ಒಂದು ತಕ್ಷಣ ಅಟೆಂಡ್ ಆಗ್ತಾರೆ ಸರ್? ಆಬ್ವಿಯಸ್ ಅಲ್ಲ. ಏನಾದರೂ ಈಗ 354A ಮತ್ತೆ DID FIR ಆಗಿತ್ತು, ಅದರ ಪ್ರಕರಣ ಸಂಬಂಧ ಏನಾದರೂ ಆಂಟಿಸಿಪೇಟರಿ ಬೇಲ್ ಇತ್ತು, ಯಾವ್ದಾದ್ರು ಹಾಕಿದ್ರೆ? ಇಲ್ಲ, ನಾವು ಯಾವುದೂ ಆ ಥರದ ಕ್ರಮ ಜರುಗಿಸಿಲ್ಲ. ನಾವು ತನಿಖೆಗೆ ಸಹಕರಿಸಬೇಕು ಮತ್ತು ಕಾನೂನಿನ ಏನು ರೀತಿ ನಿವಾಜ್ ಇರುತ್ತಲ್ಲ ಅದಕ್ಕೆ ನಾವು ಸಹಕರಿಸ್ಲಿಕ್ಕೆ ರೆಡಿ ಇದ್ದೀವಿ. ಐ ಥಿಂಕ್ ಅಫಿಷಿಯಲಿ ಅವರ ತಂದೆ ಯಾರು ನಮ್ಮ HD ರೇವಣ್ಣ ಅವರು ಕೂಡ ಹೇಳಿದ್ದಾರೆ, ಸೇಯಿಂಗ್ ದಟ್ ವಿ ವಿಲ್ ಗಿವ್ ದ ಫುಲ್ಲೆಸ್ಟ್ ಕೋಆಪರೇಷನ್ ಟು ದ ಇನ್ವೆಸ್ಟಿಗೇಷನ್ ಅಂತ. ಆ್ಯಂಡ್ ಇನ್ ಸೋ ಫಾರ್ ಆಸ್ ಪ್ರಜ್ವಲ್ ರೇವಣ್ಣ ಅವರು ಕೂಡ ಹಿ ಹ್ಯಾಸ್ ಸೆಡ್ ದಟ್ ವಿ ವಿಲ್ ಗಿವ್ ದ ಫುಲ್ಲೆಸ್ಟ್ ಕೋಆಪರೇಷನ್. ಕಾನೂನಲ್ಲಿ ಅವ್ರಿಗೇನು ಅವಕಾಶಗಳಿದೆ, ಈಗ ವಿಕ್ಟಿಮ್ ಅಂತ ಕರೆಸ್ಕೊಳ್ಳೋರಿಗೆ ಅವ್ರಿಗೇನೇನು ಅವಕಾಶಗಳಿದೆ, ಹಾಗೆ ಒಬ್ಬ ಆರೋಪಿ ಸ್ಥಾನದಲ್ಲಿ ಒಬ್ಬ ಯಾವುದೇ ವ್ಯಕ್ತಿಗಳು ಇವರಾಗಲಿ ಮತ್ತೊಬ್ಬರಾಗಲಿ ಆರೋಪಿ ಸ್ಥಾನದಲ್ಲಿ ನಿಂತಂಥ ವ್ಯಕ್ತಿಗೆ ಅವ್ರಿಗೂ ಸಹ ಅವ್ರದ್ದೇ ಆದ ಕೆಲವು ಅವಕಾಶಗಳಿದೆ. ಸೊ ಅದನ್ನು ಕಾಲಾನುಸಾರ ಅದು ಯಾವಾಗ ಬರುತ್ತೆ ಆವಾಗ ವಿ ವಿಲ್ ಟೇಕ್ ಅಪ್ರೋಪ್ರಿಯೇಟ್ ಕಕ್ಷಿದಾರರ ರಿಕ್ವೆಸ್ಟ್ ಮೇಲೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ಪ್ರಜ್ವಲ್ ರೇವಣ್ಣ ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷರಾಗಿರುವಂಥದ್ದು ಅಂದರೆ ಸಮಯ ಬೇಕು ಅಂಥೇಳಿ, ಅಂದರೆ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ, ಸತ್ಯ ಹೊರಗಡೆ ಬರುತ್ತೆ ಅಂತೇಳಿ, ಏನು ಬರಬಹುದು ಅಂತೇಳಿ ಹೊರಗಡೆ? ಸದ್ಯಕ್ಕೆ ಹೇಮಕುಮಾರ್, ಎಲ್ಲರಿಗೂ ಗೊತ್ತಿರುವಂತಹ ವಿಷಯ, ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ತಂಡ ರಚನೆ ಮಾಡಿಕೊಂಡು ತನಿಖೆಯನ್ನು ಕೂಡ ಅಧಿಕಾರಿಗಳು ನಡೆಸ್ತಾ ಇರುವಂಥದ್ದು. ಆದ್ರೆ ಯಾವಾಗ SIT ತಂಡ ನೋಟಿಸ್ ಅನ್ನ ಕೊಡ್ತೋ ಆವಾಗಿನಿಂದ ಇವಾಗಿನವರೆಗೂ ಕೂಡ ರೇವಣ್ಣ ಅವರು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಇಲ್ಲಿವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಅವರು ವಿದೇಶಕ್ಕೆ ಹೋದ ನಂತರ FIR ಕೂಡ ದಾಖಲಾಗುತ್ತೆ. ಇನ್ನು ಇದೇ ಆಯಾಮದಲ್ಲಿ ಅಧಿಕಾರಿಗಳು ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಈಗ ಏನು ಪ್ರಜ್ವಲ್ ರೇವಣ್ಣ ಅವ್ರು ಏನು ಪೋಸ್ಟ್ ಮಾಡ್ಕೊಂಡಿದಾರಲ್ಲ, ಸತ್ಯಾಂಶ ಹೊರಗಡೆ ಬರುತ್ತೆ, ತನಿಖೆಗೆ ನಾವು ಸಹಕಾರ ಮಾಡ್ತೇವೆ, ನಾನು ವಿದೇಶದಲ್ಲಿ ಇರುವಂತಹ ಕಾರಣ ನನ್ನ ವಕೀಲರು ಈಗ ಮನವಿಯನ್ನು ಮಾಡ್ಕೊಂಡಿದ್ದಾರೆ, ಪತ್ರವನ್ನ ಬರೆದಿದ್ದಾರೆ SIT ಟೀಮ್ಗೆ ಅಂತ. ಈಗ ಸದ್ಯಕ್ಕೆ ಈ ಬಗ್ಗೆ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲ ಅರುಣ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾವು SITಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ, ಆ ಮನವಿಯ ಆಧಾರದ ಮೇಲೆ ಅವರು ಕೂಡ ಇದನ್ನ ಪುರಸ್ಕರಿಸ್ತಾರೆ. ನಾವು ವಿದೇಶಕ್ಕೆ ಹೋಗಿರುವಂತದ್ದು ಪ್ರಜ್ವಲ್ ರೇವಣ್ಣ ಅವರು ಸತ್ಯಾಸತ್ಯತೆ ಹೊರಗೆ ಬರಲಿ, ಕಾನೂನವಾಗಿ ನಾವು ಕೂಡ ಹೋರಾಟವನ್ನ ಮಾಡ್ತೇವೆ. ಈ ಪ್ರಕರಣದಲ್ಲಿ ನಾವು
ಖಂಡಿತವಾಗ್ಲೂ ಕೂಡ ಏನಿಲ್ಲ ಅಂದ್ರೆ ಅವ್ರ ಮನೆಗೆ CRPC 41 ಅಡಿಯಲ್ಲಿ ನೋಟಿಸ್ ಅನ್ನ ನೀಡಲಾಗಿತ್ತು. ವಿಚಾರಣೆಗೆ ಹಾಜರಾಗಲು 7 ದಿನಗಳ ಕಾಲಾವಕಾಶವನ್ನು ನಾವು ಕೋರಿದ್ದೇವೆ. ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ನಾವು ಯಾವುದೇ ಬೇಲ್ ಅಪ್ಲೈ ಕೂಡ ಮಾಡಿಲ್ಲ. ನಾವು ತನಿಖೆಗೆ ಸಹಕಾರ ಮಾಡಲು ರೆಡಿ ಇದ್ದೇವೆ ಅಂತ HD ರೇವಣ್ಣ ಅವರು ಕೂಡ ಹೇಳಿದ್ದಾರೆ. ನಾವು ತನಿಖೆಗೆ ಏನೆಲ್ಲ ಸಹಕಾರ ಬೇಕು ಮಾಡ್ತೀವಿ. ನಾವು ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಪರ ಮಾತ್ರ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಮನೆ ಬಾಗಿಲಿಗೆ ಬಳಿ ಸಿಕ್ಕಿರುವಂತಹ ಏನು ನೋಟಿಸ್ ಏನಿದೆ ಅದರ ಬಗ್ಗೆ ನಾನು ಪ್ರತಿಕ್ರಿಯೆಯನ್ನು ಕೊಡ್ತಾ ಇರುವಂತದ್ದು. ಒಟ್ಟಾರೆ ಈ ಪ್ರಕರಣದಲ್ಲಿ ಏನು ಕಾನೂನಾತ್ಮಕ ಹೋರಾಟಕ್ಕೆ ಏನು ಮುಂದಾಗಿದ್ದಾರೆ, ಆದ್ರೆ ಸಮಯಾವಕಾಶವನ್ನ ತೆಗೆದುಕೊಂಡು ಇದಕ್ಕೂ ಮುಂಚೆ ನನಗೊಂದು ಮಾಹಿತಿ ಲಭ್ಯ ಆಗಿತ್ತು. ಆ ರಿಟರ್ನ್ ಟಿಕೆಟ್ ಅನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರು ಬುಕ್ ಮಾಡಿದ್ದಾರೆ ಅನ್ನೋದು ಮಾಹಿತಿ ಇತ್ತು. ಆದ್ರೆ ಅದನ್ನ ಹೊರತುಪಡಿಸಿನೂ ಕೂಡ 7 ದಿನಗಳ ಕಾಲಾವಕಾಶವನ್ನ ಕೇಳಿರುವಂತದ್ದು. ಅಂದ್ರೆ ಇವತ್ತು ಆ ಕೋರ್ಟ್ ಕೂಡ ಹಾಲಿಡೇ ಇರುವಂತದ್ದು. ನಾಳೆ ಕೋರ್ಟ್ ಕೂಡ ಓಪನ್ ಆಗುತ್ತೆ. ಕೋರ್ಟ್ ನಲ್ಲಿ ಬೇಲ್ ಅರ್ಜಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಮತ್ತು ಈ SIT ಈ ಒಂದು ಏನು FIR ದಾಖಲಾಗಿದೆಯಲ್ಲ ಅದನ್ನು ಕೂಡ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಮತ್ತು SIT ಅನ್ನು ಕೂಡ ಅನುರ್ಜಿತ ಮಾಡುವಂತಹ ಶಕ್ತಿ ನ್ಯಾಯಾಲಯಕ್ಕೂ ಕೂಡ ಇರುತ್ತೆ. ಅರ್ಜಿದಾರರು ಅರ್ಜಿಯನ್ನ ಸಲ್ಲಿಸಿ ಕೆಲವೊಂದು ದಾಖಲೆಗಳನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅದು ಕೂಡ ಸಾಧ್ಯತೆ ಇರಬಹುದು. ಹೀಗಾಗಿ ಕಾನೂನಾತ್ಮಕ ಹೋರಾಟಕ್ಕೆ ಏನೆಲ್ಲ ತಂತ್ರಗಾರಿಕೆಯನ್ನ ಮಾಡ್ಕೊಳ್ಬೇಕು, ಏನೆಲ್ಲ ಪ್ಲಾನ್ ಮಾಡ್ಕೊಳ್ಬೇಕು, ಈ ಹಿನ್ನೆಲೆಯಲ್ಲಿ 7 ದಿನಗಳ ಕಾಲಾವಕಾಶನ ಕೇಳಿರ್ಬೋದು ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇರುವಂತದ್ದು. ಹೀಗಾಗಿ ಲಾಯರ್ ಕೂಡ ಈಗ ಸಿದ್ಧರಾಗಿದ್ದಾರೆ. ನಾವು ಕೂಡ ಕಾನೂನಾತ್ಮಕ ಹೋರಾಟ ಮಾಡ್ತೇವೆ. ಸಂತ್ರಸ್ತರಿಗೆ ಏನೆಲ್ಲ ಅವಕಾಶಗಳಿರುತ್ತೆ, ನಮಗೂ ಕೂಡ ಆರೋಪಿಗಳಿಗೂ ಕೂಡ ಅದೇ ರೀತಿಯಂತಹ ಅವಕಾಶ ಇರುತ್ತೆ. ಹೀಗಾಗಿ ಕಾನೂನಾತ್ಮಕ ಹೋರಾಟವನ್ನು ನಾವು ಖಂಡಿತವಾಗ್ಲೂ ಮುಂದುವರಿಸ್ತೇವೆ. ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಈ ಕೇಸ್ಗೆ ಹೆದರಿ ಅಥವಾ ಬೇರೆ ವಿಡಿಯೋ ರಿಲೀಸ್ ಆಗಿದ್ದಕ್ಕೆ ದೇಶ ಬಿಟ್ಟು ಹೋಗಿಲ್ಲ. ಅವರು ನಾರ್ಮಲ್ ಆಗಿ ಎಲೆಕ್ಷನ್ ಆದ ನಂತರ ರೆಸ್ಟ್ಗೆ ಅಂತ ಹೋಗಿರ್ಬೋದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗ ಕೊಟ್ಟಿರುವಂತದ್ದು. ಇನ್ನು ಲಾಯರ್ನ ಫೋನ್ ಸಂಪರ್ಕದ ಮುಖಾಂತರವಾಗಿ ಸಂಪರ್ಕ ಮಾಡಿ ಈಗ ಕಂಪ್ಲೀಟ್ ಆಗಿ SIT ತಂಡಕ್ಕೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದು. ಸ್ವತಃ ವಕೀಲರ ಹೋಗಿ SIT ತಂಡಕ್ಕೆ ಈ ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. SIT ತಂಡ ಇದನ್ನ ಪುರಸ್ಕರಿಸುತ್ತಾ ಇಲ್ವೋ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಹೊಸ ಬೆಳವಣಿಗೆಗಳು ನಡೀತಾ ಇರುವಂತದ್ದು ಈ ಒಂದು ಪ್ರಕರಣದಲ್ಲಿ. ಮುಂದಿನ ದಿನಮಾನಗಳಲ್ಲಿ ಈ ಪ್ರಕರಣ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಓಕೆ ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ರಿಕ್ವೆಸ್ಟ್ ಮೇಲೆ ಅಂದರೆ ಪ್ರಜ್ವಲ್ ರೇವಣ್ಣ ಅವರ ರಿಕ್ವೆಸ್ಟ್ ಮೇಲೆ ನಾನು ಪೊಲೀಸ್ ಅಂದರೆ ಏನು SITಯ ತನಿಖಾಧಿಕಾರಿಗಳೇನಿದ್ದಾರೆ ಅವರಿಗೆ ನನ್ನ ಲೆಟರ್ನಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ. ಏನಂತ, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.